ಚಪಾತಿಗಳು ಹಾಕೊಳ್ಳಿ. ಸರಿ, ಹೇಗಿದೆ? ಇವತ್ತು ಒಟ್ಟೆ ಇವ್ರು ಯಾವತ್ತು ಫ್ರೆಂಡ್ಸ್ ಇವತ್ತು ನೋಡಿ ಈ ಥರ ಕೂತಿರೋ ಊಟಕ್ಕೆ ಅವ್ರು ಯಾವಾಗಲೂ ಕೆಳಗೆ ಕೂತ್ಕೋತಾರೋ. ಇವತ್ತು ಅಲ್ಲೇ ಕೂತು ನಿದ್ದೆ ಮಾಡ್ಯಾರ ಅವ್ರು, ಅಲ್ಲೇ ಕೂತು ನಿದ್ದೆ ಮಾಡ್ಯಾರ ಟೇಬಲ್ ಮೇಲೆ ಮಲಗಿ ಕೂಡ ಫ್ರೆಂಡ್ಸ್. ಚಪಾತಿ ತಿಂತಾಯಿದ್ದಾರೆ. ಹೇಗಿದೆ? ಚೆನ್ನಾಗಿದೆ, ಟೇಸ್ಟ್ ಟೇಸ್ಟ್ ಆಗಿದೆ, ಎಲ್ಲ ಚೆನ್ನಾಗುಂಟು. ಹೌದಾ? ಟೇಸ್ಟ್ ಅಲ್ಲ ಅದು, ಟೇಸ್ಟ್ ನೋಡಿ. ಹಾಗೆ ನೋಡಬೇಡಿ, ಇದರೊಟ್ಟಿಗೆ ಮಾಂಕಳಿ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಇಲ್ಲಿ ನಮ್ಮ ಮೇಡಮ್ ಅವ್ರು ಬಂದರು. ಮೇಡಮ್ ಅವರೇ ಬಜ್ಜಿ ಕಟ್ತಾ ಇದ್ದೀರಿ? ಪಕೋಡ ನೋಡಿ ತಿರುಗಿಸಿ ಹಾಕ್ತಾ ಇದ್ದಾರೆ ಅವರು. ಈಗ ಸ್ವಲ್ಪ ಮಾಡಲಿ ಫ್ರೆಂಡ್ಸೇ, ನಾನು ಇದೊಂದು ಸ್ವಲ್ಪ ಪಾತ್ರೆ ತೊಳೆದು ಬಿಡ್ತೀನಿ. ಮತ್ತು ಲೈಟ್ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಅದಕ್ಕಾಗಿ ಈಗ ಲೈಟ್ ಇದೆ ನೋಡಿ. ಈಗ ಅದನ್ನು ಸ್ವಲ್ಪ ಪಾತ್ರೆ ತೊಳೆದು ನಿಮಗೆ ಮತ್ತೆ ನಾನು ಸಿಗ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಇವತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಮಳೆ ಇರೋದ್ರಿಂದ ಇವತ್ತು ಶ್ರೇಯಾನ್ ಕಾಲೇಜ್ ರಜೆ ಕೊಟ್ಟಿದ್ದಾರೆ. ಶ್ರೇಯಾ ಮನೆಯಲ್ಲಿದ್ದಾಳು. ಯಜಮಾನ್ರು ನೋಡಿ ಬೆಳಿಗ್ಗೆ ತಿಂಡಿ ತಿಂತಾ ಇದ್ದಾರೆ ಅವರೀಗ. ಶ್ರೇಯಾ ಕೂಡ ತಿಂಡಿ ತಿಂದಳು. ಬೆಡ್ರೂಮಲ್ಲಿ ರೂಮಲ್ಲಿದ್ದಾಳೆ ಅವಳು, ಏನೋ ಮಾಡ್ತಾಯಿದ್ದಾಳೆ, ಬುಕ್ಸ್ ಏನೋ ತಗೋತಾ ಇದ್ದಾಳೆ. ನಮ್ಮದು ಪೂಜೆ ಅದೆಲ್ಲ ಆಗಿದೆ ಫ್ರೆಂಡ್ಸ. ಇನ್ನು ಬಟ್ಟೆ ಅದು ತೊಳಿಬೇಕು ನೋಡಿ. ನೋಡಿ ಇಲ್ಲಿ ಫ್ರೆಂಡ್ಸ, ಈಗ ಮಧ್ಯಾಹ್ನ ಊಟಕ್ಕೆ ಮಸಾಲೆ ಚಪಾತಿ ಮಾಡ್ತಾಯಿದ್ದೀನಿ. ಮಸಾಲೆ ಚಪಾತಿ ಅಂದರೆ ಸಬ್ಬಸಿಗೆ ಸೊಪ್ಪು, ಇದರಲ್ಲಿ ಎಲ್ಲ ಥರ ಮಸಾಲೆ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಡಲೆ ಹಿಟ್ಟು ಎಲ್ಲ ಹಾಕಿ ಮೊಸರು ಹಾಕಿ ಕಲಿಸಿಟ್ಟಿದ್ದೇನೆ. ಒಂದು 10ರಿಂದ 15 ನಿಮಿಷ ನೆನೆಯಲಿ ಅಂತ ಬಿಟ್ಟಿದ್ದೇನೆ. ಈಗ ನೆನೆದಿದ್ದೆ. ಚಪಾತಿ ಮಾಡ್ತೇನೆ. ಮಾಡುವಾಗ ನಿಮಗೂ ಕೂಡ ತೋರಿಸ್ತೇನೆ ನಾನು ನೋಡಿ. ಆವಾಗಲೇ ಚಪಾತಿ ಹಿಟ್ಟು ತೋರಿಸಿದ್ನೆಲ್ಲ ಫ್ರೆಂಡ್ಸ. ಈಗ ಚಪಾತಿ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕಷ್ಟೇ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಡಯಟ್ನವ್ರಿಗಂತೂ ಎಣ್ಣೆನೂ ಬೇಡ, ತುಪ್ಪನೂ ಬೇಡ, ಏನು ಬೇಡ, ಹಾಗೆ ನಾವು ಬೇಯಿಸಿ ಕೊಡ್ಬೋದು ನೋಡಿ. ಈಗ ಇಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಯಜಮಾನರು ಹೋಗೋರು ಇದ್ದಾರೆ ಅಂತ ತಿಂತಾ ಇದ್ದಾರೆ ಫ್ರೆಂಡ್ಸ್. ಅವರು ಹಾಕಿದ್ದು ಒಂದು 30 ಸೆಕೆಂಡಿಗೆ ಈ ಥರ ಟರ್ನ್ ಮಾಡಿ ಹಾಕೋಬೇಕು ನಾವು ಒಂದು ಸ್ವಲ್ಪ. ಆವಾಗ ಎಣ್ಣೆ ಹಾಕಬೇಕು. ಮೊದಲಿಗೆ ಹಾಗೆ ಬೇಯಿಸ್ಕೋಬೇಕು, ಅಂದರೆ ತುಂಬ ಚೆನ್ನಾಗಿ ಬೇಯುತ್ತೆ ಅದು ಅಂಥೇಳಿ ಅಷ್ಟೇ ನೋಡಿ. ಈಗ ನೀವು ಇಲ್ಲಿ ಇಷ್ಟ ಇದ್ದವರು ತುಪ್ಪನ ಹಾಕೋಬೋದು, ಇಲ್ಲ ಬೆಣ್ಣೆನ ಹಾಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ. ಹಾಗೆ ನಾನು ಇಲ್ಲಿ ಕೂಡ ಲಟ್ಟಿಸ್ತಾ ಇದ್ದೀನಿ. ಯಜಮಾನ್ರು ಇಲ್ಲಿ ಹೊಂಟಿದ್ದಾರೆ ಫ್ರೆಂಡ್ಸ್. ಅರ್ಜೆಂಟ್ ಇದೆ, ರೇಷನ್ ತರಲಿಕ್ಕೆಲ್ಲ ರೇಷನ್ ತರಲಿಕ್ಕೆ ಹೊಂಟ. ಈಗ ಹೋಗಿ ಬಂದರು ಬೆಳಿಗ್ಗೆ, ಏನಾಗ್ತೇನೋ. ಮೊನ್ನೆ ಕೂಡ ಹೋಗಿದ್ರು, ಸರ್ವರ್ ಇಲ್ಲ ಅಂತ ಹೇಳಿ ಬಂದರು ನೋಡಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸಬ್ಬಸಿಗೆ ಸೊಪ್ಪು ಇದರಲ್ಲಿ ಎಲ್ಲ ಮಸಾಲೆ ಹಾಕಿರ್ತೀವಿ, ಬರೀ ಸಬ್ಬಸಿಗೆ ಸೊಪ್ಪು ಮಾತ್ರ ಇರಲ್ಲ. ನಾನು ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಮತ್ತು ಈರುಳ್ಳಿ, ಕಾಯಿ ಮೆಣಸು, ಜೀರಿಗೆ, ಕೊತ್ತಂಬರಿ ಬೀಜ, ಮೊಸರು, ಕಡಲೆ ಹಿಟ್ಟು ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಹಾಕಿ ಮಾಡ್ತಾಯಿದ್ದೀನಿ. ಇದಕ್ಕೇನು ಮೊಸರು ಬೇಕಂತ, ಮೊಸರು ಒಂದಿದ್ರೆ ಸಾಕು ಇದ್ರೊಟ್ಟಿಗೆ, ಇಲ್ಲಾಂದ್ರೆ ಹಾಗೇನೂ ತಿನ್ಬೋದು. ಪದಾರ್ಥ ಆಗಲಿ ಚಟ್ನಿ ಆಗಲಿ ಬೇಕಾಗಲ್ಲ. ಅಲ್ಲಿ ಯಜಮಾನ ತಿಂತಾ ಇದ್ದಾರೆ ಫ್ರೆಂಡ್ಸ್. ನೋಡೋಣ ಬನ್ನಿ ಏನು ಹೇಳ್ತಾರೆ ಕೇಳೋಣ ನೋಡಿ. ಇಲ್ಲಿ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಿಟ್ಟು ಆಯಿತು, ಇದೊಂದಾದರೆ ಆಯಿತು ಫ್ರೆಂಡ್ಸ್. ಈಗ ಇಲ್ಲಿ ಒಂದಿಷ್ಟು ಮಾಡಿಟ್ಟಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ. ಇದರ ರೆಸಿಪಿ ಹಾಕ್ತೇನೆ, ಬರುತ್ತೆ 2 ಚಾನಲಲ್ಲಿ. ಈಗ ಇದನ್ನು ತೆಗೆದು ಬಿಡ್ತೇನೆ ಫ್ರೆಂಡ್ಸ್. ಇದನ್ನು ಹಾಕೋತೇನೆ ನೋಡಿ. ಸ್ವಲ್ಪ ಬೇಯಲಿ. ಇಲ್ಲಿ ಚಪಾತಿ ಕೂಡ ರೆಡಿಯಾಗಿದೆ. ಯಜಮಾನ್ರು ತಿಂತಾ ಇದ್ದಾರೆ, ನೋಡೋಣ ಬನ್ನಿ. ಯಜಮಾನ್ರೆ ಇಲ್ಲಿ ನೋಡಿ ಹೇಗೆ ತಿಂತ ಫ್ರೆಂಡ್ಸ್. ಯಜಮಾನ್ರಿಗೆ ಚಪಾತಿ ತೊಗೊಂಡು ಹೋಗ್ತೀನಿ ಆ ಕಡೆಗೆ. ತೊಗೊಳ್ಳಿ ಚಪಾತಿ, ತೊಗೊಳ್ಳಿ, ಹಾಕೊಳ್ಳಿ. ಹೇಗಿದೆ? ಇವತ್ತು ಒಟ್ಟೆ ಇವ್ರು ಯಾವತ್ತು ಫ್ರೆಂಡ್ಸ್ ಇವತ್ತು ನೋಡಿ ಈ ಥರ ಕೂತಿರೋ ಊಟಕ್ಕೆ ಅವ್ರು ಯಾವಾಗಲೂ ಕೆಳಗೆ ಕೂತ್ಕೋತಾರೋ. ಇವತ್ತು ಅಲ್ಲೇ ಕೂತು ನಿದ್ದೆ ಮಾಡ್ಯಾರ ಅವ್ರು, ಅಲ್ಲೇ ಕೂತು ನಿದ್ದೆ ಮಾಡ್ಯಾರ ಟೇಬಲ್ ಮೇಲೆ ಮಲಗಿ ಕೂಡ ಫ್ರೆಂಡ್ಸ್. ಚಪಾತಿ ತಿಂತಾಯಿದ್ದಾರೆ. ಹೇಗಿದೆ? ಚೆನ್ನಾಗಿದೆ, ಟೇಸ್ಟ್ ಟೇಸ್ಟ್ ಆಗಿದೆ, ಎಲ್ಲ ಚೆನ್ನಾಗುಂಟು. ಹೌದಾ? ಟೇಸ್ಟ್ ಅಲ್ಲ ಅದು, ಟೇಸ್ಟ್. ಈ ಕಡೆ ತಿರುಗು. ಊಟ ಮಾಡತ್ತಾಳೆ ನೋಡಿ ಫ್ರೆಂಡ್ಸ್. ಹೇಗಿದೆ ಚಪಾತಿ? ಚೆನ್ನಾಗಿ ಉಂಟಾ?
ತರಕಾರಿ ಚಪಾತಿ. ಇದು ಸಬ್ಬಸಿಗೆ ಸೊಪ್ಪಿಂದು. ಮಕ್ಕಳಿಗೆ ಈ ಥರ ಹಾಕಿಕೊಟ್ರೆ ಫ್ರೆಂಡ್ಸ್ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ನೋಡಿ. ಯಜಮಾನ್ರೆ ಈ ಕಡೆ ತಿರುಗಿ. ತಿನ್ನಿ ಏನಿಲ್ಲ. ಅವರು ಅಲ್ಲಿ ಕೂತು ಊಟ ಮಾಡ್ತಾರೆ ಫ್ರೆಂಡ್ಸ್. ಇವಳು ಇಲ್ಲಿ ಕೂತಿದ್ದಾಳೆ, ತಲೆ ತೊಳ್ಕೊಂಡಿದ್ದಾಳೆ, ತಲೆ ಸ್ನಾನ ಮಾಡಿದ್ದಾಳೆ. ಏನು ರಜೆ ಸಿಕ್ಕಲಿಲ್ಲ. ಇವತ್ತು ರಜೆ ಸಿಕ್ಕಿದೆ ಅಂಥೇಳಿ ತಲೆ ಸ್ನಾನ ಮಾಡಿ ಊಟ ಮಾಡ್ತಾ ಕೂತಿದ್ದಾಳೆ. ಇಲ್ಲಿ ಮಳೆ ಇದೆ, ನಿಮಗೆ ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ. ಮಳೆ ಮಾತ್ರ ಇದೆ ಫ್ರೆಂಡ್ಸ್, ಸಪೂರ ಇದೆ. ಈಗ ಜೋರಾಗಿ ನಿಂತಿದೆ. ಟೈರಸ್ ಮೇಲೆ ಹೋಗಿ ಬರ್ಬೇಕು ರೀ. ಪೈಪ್ನಾಗ ಎಲ್ಲಿ ಸಿಕ್ಕತ್ತೆ ಏನು ಮಾಡ್ತೇವೆ ಗೊತ್ತಿಲ್ಲ. ಹೋಗಿ ಬರ್ಬೇಕು. ಟೈರಸ್ ಮೇಲೆ ಎಷ್ಟು ಹೋಗಿ ಬರ್ತೀನಿ ಫ್ರೆಂಡ್ಸ. ನಾನು ತಿಂಡಿ ತಿಂತೀನಿ. ಇನ್ನು ತಿಂಡಿ ಅಂತೀನಿ, ಊಟ ಮಧ್ಯಾಹ್ನ ಊಟ ಮಾಡಿಲ್ಲ, ಮಾಡ್ತೀನಿ ಫ್ರೆಂಡ್ಸ್. ಅಮ್ಮ ಏನು ಮಾಡ್ತಿದ್ಯಾ? ಪಕೋಡ ಯಾವ್ದ್ರದ್ದು? ಚಪಾತಿ ತಿಂದು ಸಬ್ಬಸಿಗೆ ಸೊಪ್ಪಿನ ಮುಂಜಾನೆ. ಈಗ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪಿತ್ತು. ಈ ಮಳೆಗಿಟ್ರೆ ಹಾಳಾಕೈತಿ. ನಿಮ್ಮ ಪಪ್ಪನೂ ಏನಾದರೂ ಸ್ವಲ್ಪ ಮಾಡಿಕೊಡಂದಲ್ಲ, ಮಳೆ ಹಿಟ್ಟಿತ್ತು. ಅದಕ್ಕಾಗಿ ಪಕೋಡ ಮಾಡ್ತಾಯಿದ್ದೀನಿ. ಪಕೋಡ, ಸಬ್ಬಸಿಗೆ ಸೊಪ್ಪಿನ ಪಕೋಡ. ನೋಡಿ, ಸಬ್ಬಸಿಗೆ ಸೊಪ್ಪಿನ ಪಕೋಡ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ ಇದು ಸಬ್ಬಸಿಗೆ ಸೊಪ್ಪಿನ ಪಕೋಡ. ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಹಾಕಿದ್ದೇನೆ. ಇಲ್ಲಿ ಒಂದು ಸ್ವಲ್ಪ ಈಗ ಫ್ರೈ ಮಾಡಿ ಇಟ್ಟಿದ್ದೀನಿ ನೋಡಿ. ಸೇಮು, ರುಚಿ ಮಾತ್ರ ಬೇರೆ. ನೋಡಿದ್ವಿ ಎಷ್ಟು ಚೆನ್ನಾಗಿದೆ ಸಬ್ಬಸಿಗೆ ಸೊಪ್ಪಿನ. ನೋಡಿ, ಗರಿಯಾಗಿ ಸಖತ್ತಾಗಿ ಬಂದಿದೆ ಸಬ್ಬಸಿಗೆ ಸೊಪ್ಪಿಂದು ಪಕೋಡ. ಮತ್ತು ಇದರಲ್ಲಿ ಓಂಕಾಳೆಲ್ಲ ಹಾಕಿರೋದ್ರಿಂದ ಜೀರಿಗೆ ಇನ್ನೂ ಒಳ್ಳೇದಿರುತ್ತೆ ಆರೋಗ್ಯಕ್ಕೆ. ಇಲ್ಲಿ ನಮ್ಮ ಮೇಡಮ್ ಅವರು ಟೇಸ್ಟ್ ಮಾಡ್ತಾಯಿದ್ದಾರಲ್ಲಿ, ವಿಡಿಯೋ ಮಾಡ್ತಾನೇ ತಿಂತಾಯಿದ್ರು ಅವರು. ಅಲ್ಲ, ಹೇಗೆ ಬಂದಿದೆ? ಚೆನ್ನಾಗಿ ಉಂಟಾ ಫ್ರೆಂಡ್ಸ್? ನಮ್ಮ ಮನೆಯಲ್ಲಿ ಸಬ್ಬಸಿಗೆ ಸೊಪ್ಪು, ಹಾಗಲಕಾಯಿ ಅಂದರೆ ತುಂಬ ಇಷ್ಟ ಎಲ್ಲರಿಗೂ. ಹಾಗಲಕಾಯಿ ಅಂದರೆ ಶ್ರೇಯನಿಗೂ ಆಯಿತು, ಧನುಷ್ ತಿಂತಾನು, ಎಲ್ಲರೂ ತಿಂತಾರೆ ನಮ್ಮ ಮನೆಯಲ್ಲಿ ಹಾಗಲಕಾಯಿ. ಮತ್ತು ಸಬ್ಬಸಿಗೆ ಸೊಪ್ಪು ಕೂಡ ಯೂಸ್ ಮಾಡ್ತೇವೆ ನಾವು. ಅಲ್ಲ, ಚೆನ್ನಾಗಿದೆ ಅಲ್ಲ? ಈಗ ಇದನ್ನು ಇಲ್ಲಿ ತಿರುಗಿಸಿ ಹಾಕ್ತಾಯಿದ್ದೀನಿ ನೋಡಿ. ಅವ್ರದ್ದು ಎಕ್ಸಾಮ್ ಇದೆ. ಶ್ರೇಯಮ್ಮಂದು ಓದ್ತಾ ಕೂತಿದ್ದಾಳೆ. ಅವಳು ಅಂಟಿ ಮನೆಗೆ ಹೋಗಬೇಕಿತ್ತು. ಮಳೆ ಬಿಡಲೇ ಇಲ್ಲ ಇವತ್ತು. ಮಳೆ ಬಿಡಲಿಲ್ಲ. ಅವ್ರ ಪಪ್ಪನೂ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಅಂತೇಳಿ ಹೊರಗೆ ಹೋದರು ಫ್ರೆಂಡ್ಸ. ಇಷ್ಟು ಮಳೆ ಇದ್ದರೂ ಹೋಗಲೇಬೇಕು ನಾವು. ಮನೇಲಿ ಕೂತ್ರೆ ಕೆಲಸ ಇಲ್ಲ ರೀ ನಮಗೆ. ಮನೇಲಿ ಕೂತ್ರೆ ಏನು ಮಾಡೋದು ಹೇಳಿ. ಅದಕ್ಕಾಗಿ ಸ್ವಲ್ಪ ಹೋಗಿ ಬರ್ತೇನೆ, ಯಾವ ಕಾಲ್ ಬಂದರೆ ಅಂಥೇಳಿ ಹೋದರು. ಈಗ ಬರ್ತಾರೇನೋ ಅಂಥೇಳಿ ಅದಕ್ಕೆ ನಾನು ಟೈಮ್ ಆಗಿದೆ. ಬಿಸಿ ಚಹಾ ಇಲ್ಲಿ ಇದು ಪಕೋಡ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆದಿಲ್ಲ ಇನ್ನೂ. ಸಿಕ್ಕಾಪಟ್ಟೆ ಮಳೆ ಕೂಡ ಇದೆ ಹೊರಗಡೆ. ಉತ್ತರ ಕರ್ನಾಟಕ ಸೈಡು ಮಳೆ ಇಲ್ಲ ಅಂತಾರೆ. ಆದರೂ ಬರಲಿ, ನಮಗೆ ಮಳೆ ಒಳ್ಳೆಯದು ಫ್ರೆಂಡ್ಸ್. ಇಷ್ಟು ಮಳೆ ಆದರೂ ಬೇಸಿಗೆ ಟೈಮಲ್ಲಿ ನೀರು ಸಹ ಇರೋದಿಲ್ಲ ಒಮ್ಮೆ. ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಏನು ಬೇಜಾರಿಲ್ಲ, ಸ್ವಲ್ಪ ಕೆಲಸಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಮಳೆ ಬಂದರೆ ಯಜಮಾನ್ರದೇ. ಹಾಗಾಗಿ ನಾವು ಮನೆಯಲ್ಲಿ ಇರೋದು. ಅವರೊಬ್ಬರೇ ಹೊರಗೆ ಹೋಗ್ತಾರಲ್ಲ, ಹೋಗದೇ ಇದ್ದರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ ಮಳೆ. ಓ, ಎದಕ್ಕೆ ಹೊರಗೆ ಹೋಗಿಷ್ಟ? ನಿಲ್ಲ ಒಂದು ನಿಮಿಷ ನಿಲ್ಲ ಫ್ರೆಂಡ್ಸ. ಅವ್ರ ಪಪ್ಪ ಹೊರಗಡೆ ಹೋಗ್ತಾರೆ ಕೆಲ್ಸಕ್ಕಂತ ಇನ್ನೆಲ್ಲ. ನಾನು ಹೊರಗೆ ಹೋಗ್ಕಿನಿಲ್ಲ ಅಂತ ಹೇಳ್ತಿದ್ದಾಳೆ ನೋಡಿ. ಅವಳು ಕಾಲೇಜಿಗೆ ಹೋಗ್ಯಾಳಲ್ಲ, ಅದು ಹೊರಗೆ. ಹೌದಲ್ಲ? ಅದು ನಿಂದು ಹೊರಗಡೆ ಹೋಗೋದು. ಇಲ್ಲಿ ಕರಿಬೇವು ಸೊಪ್ಪನ್ನು ಕೊಯ್ಕೊಂಬಂದಿಟ್ಟಿದ್ದೀನಿ. ಈಗ ಅಂದರೆ ಮಳೆ ಇರ್ತೈತೆ ಅಂಥೇಳಿ ಫ್ರೆಂಡ್ಸ್ ಸ್ವಲ್ಪ ಕೊಯ್ದು ಇಲ್ಲಿ ಇಟ್ಟಿದ್ದೀನಿ. ಈಗ ಡಬ್ಬಿಗೆ ಹಾಕೋತೀನಿ, ಫ್ರಿಜ್ಜಲ್ಲಿ ಇಟ್ಕೋತೀನಿ. ಈಗ ಮಳೆ ಇರ್ತದೆ, ಹೋಗಿ ತರ್ಲಿಕ್ಕೆ ಒಂದೊಂದು ಸರ್ತಿ ಮಳೆ ಬರೋವಾಗ ಅಡುಗೆ ಮಾಡುವಾಗ ಸೊಪ್ಪು ಇರೋದಿಲ್ಲ. ನಾ ಕರಿಬೇವು ಸೊಪ್ಪಿಲ್ಲ ಅಡುಗೆ ಮಾಡ್ಲಿಕ್ಕೆ ಒಂಥರ ಅನಿಸ್ಬಿಡುತ್ತೆ. ಟೇಸ್ಟ್ ಆಗೋಲ್ಲ ಅನಿಸುತ್ತೆ. ಕರಿಬೇವು ಸೊಪ್ಪು ಹಾಕಿದ್ರೇ ಒಂಥರ ಚೆನ್ನಾಗಿರುತ್ತೆ ನೋಡಿ. ಪಕೋಡ ರೆಡಿ ಆಯಿತು. ಇದರದ್ದು ಪಕೋಡ ನೋಡಿ, ಸಬ್ಬಸಿಗೆ ಸೊಪ್ಪಿನ ಪಕೋಡ. ಎಲ್ಲ ಒಂದೇ ಥರ ತಿಂದು ಬೇಜಾರಾಗಿರುತ್ತೆ ಫ್ರೆಂಡ್ಸ್. ಏನಾದರೂ ಒಂಥರ ಟೇಸ್ಟಾಗಿ ಮಾಡ್ಕೊಂಡು ತಿನ್ನೋದು. ಹಾಗಾಗಿ ನೋಡಿ, ಈಗ ಇದರ ಸಬ್ಬಸಿಗೆ ಸೊಪ್ಪಿನ ಪಕೋಡ ರೆಡಿ ಆಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ ಇದು. ಸಖತ್ತಾಗುತ್ತೆ. ಇಲ್ಲಿ ಇನ್ನೊಂದು 4 ಹಿಟ್ಟಿದೆ. ಇಷ್ಟು, ಇದೊಂದಿಷ್ಟು ಆಯಿತು ನೋಡಿ. ಪಕೋಡ ರೆಡಿ ಆಯಿತು. ಶ್ರೇಯಾ ಬರ್ತೀಲಿ ನೋಡಿ. ಪಕೋಡ ತೆಗಿತೀನಿ ಈಗ ನೋಡಿ.
ನೋಡಿ ಈಗ ಎಲ್ಲವನ್ನು ಇದಕ್ಕೆ ತೆಗೆದು ಹಾಕೊಂಡ್ಬಿಡ್ತೀನಿ ಪ್ಲೇಟಿಗೆ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇದು ಎಣ್ಣೆ ಕುಡಿಯಲ್ಲ ಜಾಸ್ತಿ. ಎಣ್ಣೆ ನಾವು ಹಿಟ್ಟು ಕಲಿಸೋದ್ರಲ್ಲಿದೆ. ಇದಕ್ಕೆ ಹಿಟ್ಟು ಸ್ವಲ್ಪ ನಾವು ಮಿದುವುದು ಏನಾದರೂ ಕಲಿಸ್ಬಿಟ್ರೆ ಎಣ್ಣೆ ಸಿಕ್ಕಾಪಟ್ಟೆ ಎಣ್ಣೆ ಹೋಗಿಬಿಡುತ್ತೆ. ಹಾಗಾಗಿ ನಾನು ಹಿಟ್ಟಲ್ಲಿ ತುಂಬ ಮೆದುನೂ ಕಲಿಸಿಲ್ಲ ಮತ್ತು ತುಂಬ ಗಟ್ಟಿನೂ ಕಲಿಸಿಲ್ಲ, ಆ ಥರ ಕಲಿಸಿದ್ದೀನಿ ನೋಡಿ. ಸಬ್ಸಿಗೆ ಸೊಪ್ಪಿನ ಪಕೋಡ. ಈಗ ಇದೊಂದು ಚೂರು ಹಿಟ್ಟಿದೆ, ಬಿಟ್ಬಿಡ್ತೀನಿ. ಇದಷ್ಟು ಬಿಟ್ಟರೆ ಪಕೋಡ ರೆಡಿ ಆಗುತ್ತೆ. ಪಕೋಡ ಇದೇನು ಸೇಫ್ ಬೇಕಂತಿಲ್ಲ, ಹೇಗಾದರೂ ಆಯಿತು. ಬಜ್ಜಿಗೆಲ್ಲ ರೌಂಡ್ ಶೇಪು ಹಾಗೆ ಹೀಗೆ ಇರುತ್ತೆ, ಇದಕ್ಕೇನಿಲ್ಲ. ಪಕೋಡ ಚೆನ್ನಾಗಿ ಬೆಂದರೆ ಒಂದು ಸಾಕು ನಮಗೆ. ನೋಡಿ ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೇನೆ, ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಇದು. ನೋಡಿ ಆಯಿತು ಇಷ್ಟು ಪಕೋಡ. ನೋಡಿ ಈಗ ಫ್ರೆಂಡ್ಸ್, ಪಕೋಡ ಅಂತ ಎಲ್ಲ ರೆಡಿ ಐತಿ. ಈಗ ಪಕೋಡ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ಇದರೊಟ್ಟಿಗೆ ಮಾಂಕಳಿ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಇಲ್ಲಿ ನಮ್ಮ ಮೇಡಮ್ ಅವ್ರು ಬಂದರು. ಮೇಡಮ್ ಅವರೇ ಬಜ್ಜಿ ಕಟ್ತಾ ಇದ್ದೀರಿ? ಪಕೋಡ ನೋಡಿ ತಿರುಗಿಸಿ ಹಾಕ್ತಾ ಇದ್ದಾರೆ ಅವರು. ಈಗ ಸ್ವಲ್ಪ ಮಾಡಲಿ ಫ್ರೆಂಡ್ಸ, ನಾನು ಇದೊಂದು ಸ್ವಲ್ಪ ಪಾತ್ರೆ ತೊಳೆದು ಬಿಡ್ತೀನಿ. ಮತ್ತು ಲೈಟ್ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಅದಕ್ಕಾಗಿ ಈಗ ಲೈಟ್ ಇದೆ ನೋಡಿ. ಈಗ ಅದನ್ನು ಸ್ವಲ್ಪ ಪಾತ್ರೆ ತೊಳೆದು ನಿಮಗೆ ಮತ್ತೆ ನಾನು ಸಿಗ್ತೀನಿ. ನೋಡಿ ಸಬ್ಬಸಿಗೆ ಸೊಪ್ಪಿನ ಬಜ್ಜಿ ಮಾಡಿದ್ದೀವಿ. ಬಜ್ಜಿ ಒಟ್ಟಿಗೆ ಚಹಾ ಬೇಕಾಗಿದೆ ನಮ್ಮ ಮೇಡಮ್ಮರಿಗೆ, ಅಲ್ಲ ಮೇಡಮರೇ? ನೋಡಿ ಇಲ್ಲಿ ಬಜ್ಜಿ ಇದ್ದಾವೆ, ಸಬ್ಬಸಿಗೆ ಸೊಪ್ಪಿಂದು ಪಕೋಡ. ಇಲ್ಲಿ ಮೇಡಮರಿಗೆ ಚಹಾ ಬೇಕಾಗಿದೆ, ಚಹಾ ಇಟ್ಟಿದ್ದಾಳೆ ಈಗ ಬಂದು. ಇರುವೆ ನೋಡಿ, ಇರುವೆ ಅಂತ ಸಾಕಾಗಿಬಿಟ್ಟಿದೆ ಫ್ರೆಂಡ್ಸ್. ಇರುವೆ ಸಂಬಂಧ ಎಷ್ಟು ಇದನ್ನು ಮಾಡಿದರೂ ಹೋಗ್ತಾನೆ ಇಲ್ಲ. ಇದು ಗಿಡ ನೋಡಿ ಚೆನ್ನಾಗಿ ಬಂದಿದೆಯಲ್ಲ ಫ್ರೆಂಡ್ಸ. ಕಿಚನ್ ರೂಮಲ್ಲಿ ಇಟ್ಬಿಟ್ಟಿದ್ದೀನಿ. ಈ ಥರ ಗ್ಲಾಸಲ್ಲಿ ಹಾಕಿ ತೊಳಿಬೇಕು ನಾಳೆಗೆ. ಗ್ಲಾಸು ಸ್ವಲ್ಪ ಯಾಕೋ ಗಲೀಜು ಅನ್ನಿಸ್ತಾ ಇದೆ, ನೀರು ಚೇಂಜ್ ಮಾಡಿ ತೆಗಿಬೇಕು. ಮತ್ತು ಇದು ಗ್ಲಾಸನ್ನೇ ಕೆಳಗೆ ಇಟ್ಟಿರೋದು, ಚೆನ್ನಾಗಿ ಅನ್ನಿಸ್ತಾ ಇಟ್ಟೇನೆ ಫ್ರೆಂಡ್ಸ್. ಇಲ್ಲೊಂದು ಹಳದಿ ಆಗಿದೆ ನೋಡಿ ಎಲೆ. ಏನು ಅಯ್ಯೋ ತಾನೇ ಬಿಚ್ಚಿ ಬಂತಲ್ಲ ಅಷ್ಟೇ ನೋಡಿ, ತಾನೇ ಬಿಚ್ಚಿ ಬೀಳುತ್ತೆ ಅಂತ ಕಾಣಿಸುತ್ತೆ ಫ್ರೆಂಡ್ಸ್. ಚೆನ್ನಾಗಿದೆ ಅಲ್ಲ, ಅದೊಂದು ಕಿಚನ್ ರೂಮಲ್ಲಿ ಚೆನ್ನಾಗಿ ಕಾಣುತ್ತೆ. ಇವ್ರು ನೋಡಿ ಮುಂದೆ ಹಾಲು ಇಟ್ಕೊಂಡಾರು ಪಕೋಡ ತಿಂತಾಯಿದ್ದಾರೆ. ಪಕೋಡ ಒಳಗಡೆ ಚೆಲ್ಲಿರಿ ನೀವು. ಇದು ಹಾಲಿನೊಳಗಡೆ ಶ್ರೇಯ ನೋಡಿ ಹೇಗೆ ನೋಡಿದ್ಲ, ಪಕೋಡ ಒಳಗಡೆ ಪಕೋಡ ಚೆಲ್ಲಿರಿ ಅಂದದಕ್ಕೆ. ಈ ಥರ ನೋಡಿ ನನ್ನ ಮಗಳು. ಇನ್ನೂ ಪಾತ್ರೆ ತೊಳೆದಿಲ್ಲ ಫ್ರೆಂಡ್ಸ್, ಸಾಕಾಯಿತು. ಇದೊಂದು ಸ್ವಲ್ಪ ಪಕೋಡ ಮಾಡಿದೆ ಎಲ್ಲ ಮಾಡಿಟ್ಟು ಸಾಕಾಯಿತು. ನಾನು ಸ್ವಲ್ಪ ಕೂತೆ. ಈಗ ಚಹಾ ಪಕೋಡ ತಿಂದು ಪಾತ್ರೆ ತೊಳೆದ್ಬಿಡ್ತೇನೆ ನಾನು ಕೂಡ. ಇವ್ರು ಇಲ್ಲಿ ಚಹಾ ಮಾಡ್ತಾಯಿದ್ದಾರೆ. ನಮ್ಮ ಬೌಲ್ ನೋಡಿ ಇಲ್ಲಿ ಇಟ್ಟಿದ್ದೀನಿ, ಎಲ್ಲ ಇದು ಅಡುಗೆಗೆ ಯೂಸ್ ಮಾಡೋವಂಥ ಬೌಲ್ಗಳು ಫ್ರೆಂಡ್ಸ್. ಇದು ಅಷ್ಟಾದಮೇಲೆ ಮತ್ತು ಇಲ್ಲಿ ಬೇರೆ ಕೆಲಸ ಕೂಡ ಇದೆ. ಎಲ್ಲಿಗೆ ಹೋದ್ರು? ಟಿವಿಗೆ ಹೋದ್ರೆ. ಟಿ ವಿ ಅಕ್ಷರಮ್ಮ ಈಗ ಟಿ ವಿ ಬೇಡಮ್ಮ, ಅಭ್ಯಾಸ ಮಾಡು, ಎಕ್ಸಾಮ್ ಇದೆ. ಲೈಟ್ ಹಾಕಿದ್ವಿ ಫ್ರೆಂಡ್ಸ್. ಲೈಟ್ ಯಾಕಪ್ಪ ಅಂತಂದರೆ ಏನೋ ಕಾಣೋದೇ ಇಲ್ಲ. ಲೈಟ್ ಇಲ್ಲ ಅಂದರೆ ಏನೋ ಕಾಣಲ್ಲ. ಇಲ್ಲಿದೆ ನೋಡಿ ರೂಮಲ್ಲಿ ಲೈಟ್ ಇಲ್ಲ. ಹೇಗೆ ಕತ್ಲೆ ಇದೆ. ಟೈಮ್ 5 ಗಂಟೆ ಆಗಿದೆ, ಕತ್ಲೆ ಆಗಿದೆ ಫ್ರೆಂಡ್ಸ. ಈಗ ಇದಷ್ಟು ಮಾಡಿದ ಮೇಲೆ ನಿಮಗೆ ನಾನು ಮತ್ತೆ ಸಿಗ್ತೀನಿ.